ಗೋವಿಂದ, ಇಲ್ಲಿ ಬಾರ. ನಿಂಗೆ ಪಿತ್ತರಸ ಎಲ್ಲಿಯ ತಲೆಯಲ್ಲಿ ಉತ್ಪತ್ತಿ ಆಗುದಾ? ಅಲ್ಲನ, ನಿಂಗೆ ಇದು ಯಾವ ಮಹಾನುಭಾವ ಹೇಳಿಕೊಟ್ಟದ್ದು ಮಾರಯ್ಯ? ಅದು ನೀವೆಲ್ಲ ನಾನ ಹೇಳಿದ್ದು. ನಾನು ಯಾವಾಗ ಹೇಳಿಕೊಟ್ಟಿದ್ದೇನೆ ನಿಂಗೆ? ನೀವು ಯಾವಾಗ್ಲೂ ಹೇಳಿದ್ದಲ್ಲ, ಪಿತ್ತ ನನ್ನ ತಲೆಗೆ ಏರಿದ್ರೆ ಉಂಟಲ್ಲ ಅಂತ. ಓ ಪುಣ್ಯಾತ್ಮ, ಅದು ಬೇರೆ ಮಾರಯ್ಯ. ಅದು ಪಿತ್ತ ನೆತ್ತಿಗೇರು. ಪಿತ್ತ ನೆತ್ತಿಗೇರು ಅಂದ್ರೆ ಸಿಟ್ಟು ಬರುದಂತ ಅರ್ಥ. ಇದು ಪಿತ್ತ ರಸ ಅಲ್ಲ. ಬಾಯಿಗೆ ಬಂದದ್ದು ಬರೆಯುವುದಾ? ಒಂದ್ಸಲ ಕನ್ನಡ ಟೀಚರ್ ಬಂದು ಹೇಳುದು ಪಿತ್ತ ಅಂತ ಹೇಳುದು, ವಿಜ್ಞಾನದ ಟೀಚರ್ ಬರುದು ಅವರದೊಂದು ಪಿತ್ತ ಅಂತೆ, ಹಿಂದಿ ಟೀಚರ್ ಬರುದು ಅವರೊಂದು ಪಿತ್ತ ಹೇಳುದು. ಅದು ಹಿಂದಿದ್ದು ಪಿತ್ತ ಅಲ್ಲ, ಪಿತ. ನೀವು ಬರೀಬೇಕಲ್ಲ, ಅದು ಕನ್ನಡದ ಪಿತ್ತವ, ವಿಜ್ಞಾನದ ಪಿತ್ತವ, ಹಿಂದಿಯ ಪಿತ್ತವ ಅಂತ. ನಿಂಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಇಲ್ಲಿ ಇಲ್ವಾ? ವಿಜ್ಞಾನ ಅಂತ ಇಲ್ವಾ? ಬರೀಲಿಲ್ವಾ ನಿಂಗೆ? ಇಲ್ಲಿ ನಿಲ್ಲು, ಎಲ್ಲಿ ಹೋಗುದಿಲ್ಲಿ ನಿಲ್ಲು. ನಕ್ಷತ್ರಗಳು ಏಕೆ ಮಿನುಗುತ್ತವೆ? ಇದು ಅವರ ಕೆಲಸ. ಅದನ್ನೆಲ್ಲ ನಾವು ಕೇಳಬಾರ್ದು. ಈಗ ನನ್ನ ಕೆಲಸ ಯಾವ್ದು ಗೊತ್ತುಂಟಾ? ಬೆನ್ನಿಗೆ ಎರಡು ಕೊಡುದು ನನ್ನ ಕೆಲಸ. ನಿನ್ನದು ನಿಮ್ಗೆ ಓದ್ಲಿಕ್ಕೆ ಸಂಕಟ. ನೀವು ಯಾವಾಗ್ಲೂ ಹೇಳುದಲ್ಲ, ಬೇರೆಯವರು ಎಂತ? ಯಾವಾಗ? ನಾವು ಮಾತಾಡ್ಬಾರ್ದು. ನಾನು ಯಾವಾಗ ಕೇಳಿದ್ದ? ಮತ್ತೆ ಬೇರೆಯವರ ವಿಷಯ ನಾವು ಕೇಳಬಾರ್ದಂತ ನೀವು ಯಾವಾಗ್ಲೂ ಹೇಳ್ತಾ ಇರ್ತೀರಿ. ಈ ಮಕ್ಕಳಿಗೆ ಎಂತ ಹೇಳಿದ್ರು ಕಷ್ಟವೇ. ಬೆನ್ನು ಕೂಡ ಬಿತ್ತು. ಗಗನಯಾತ್ರಿಗಳಿಗೆ ಆಕಾಶ ಏಕೆ ಕಪ್ಪು ಕಾಣುವುದೆಂದರೆ ಅವರು ಕೂಲಿಂಗ್ ಗ್ಲಾಸ್ ಹಾಕಿರುತ್ತಾರೆ. ನಿನ್ನದು ಮಾವನ ಕಂಪನಿಯ ಕೂಲಿಂಗ್ ಗ್ಲಾಸ್. ಗಗನಯಾತ್ರಿಗಳಿಗೆ ಏನಾದ್ರು ಉಚಿತ ಯೋಜನೆ ಉಂಟಾ ಕೊಡ್ಲಿಕ್ಕೆ? ಅದು ಹಾಗೆ